ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಿದ್ದರಾಮಯ್ಯನವ್ರ ಜೊತೆ ಮಾತಾಡೋವರೆಗೂ ನಾಯಕತ್ವ ಬದಲಾವಣೆ ಅಂತಿದ್ರು. ಸಿದ್ದರಾಮಯ್ಯನವ್ರ ಜೊತೆ 1-to-1 ಮೀಟಿಂಗ್ ಮಾಡಿದ ಮೇಲೆ ಇಡೀ ಸಿನಾರಿಯೋ ಕಂಪ್ಲೀಟ್ ಚೇಂಜ್ ಆದಂಗೆ ಕಾಣ್ತಾ ಇದೆ. ಏನ್ ನಡೀತು ಅಂದ ಹಾಗೆ ಅಂತ? ಇಲ್ಲ, ನಿನ್ನೆಯಿಂದ ಆಗ್ತಿದ್ದಂತ ಚರ್ಚೆ ಏನು ಅಂತ ಹೇಳಿದ್ರೆ, ದೆಹಲಿಗೆ ಇಬ್ಬರನ್ನ ಕರೆಸ್ಕೊಂಡಿರುವಂತದ್ದು ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಟಿಯನ್ನ ಕೊಡಬೇಕು ಅಂತ. ಇದು ಸಿದ್ದರಾಮಯ್ಯ ಅವ್ರಿಗೂ ಬೇಕಾಗಿದೆ, ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಬೇಕಾಗಿದೆ. ಸಿದ್ದರಾಮಯ್ಯ ಅವರು 2013ರಿಂದ 2018ರಲ್ಲಿ ಒಂದು ಕಾಲ ಬಹಳಷ್ಟು ಸಿಂಪಲ್ ಆಗಿ ಯಾರ ತಕರಾರು ಇಲ್ಲದೆ, ಯಾವ ಹೇಳಿಕೆಗಳು ಇಲ್ಲದೆ ಸಿಎಂ 5 ವರ್ಷಗಳ ಕಾಲ ಕಂಪ್ಲೀಟ್ ಮಾಡಿದ್ರು. ಆ ಪರಿಸ್ಥಿತಿ ಈ ಬಾರಿ 2ನೇ ಬಾರಿ ಆದಾಗ ಇಲ್ಲ ಅಂತ ಪ್ರತಿದಿನವೂ ಕೂಡ ಹೇಳಿಕೆಗಳು ಹಾಗೂ ಪ್ರತಿ ಹೇಳಿಕೆಗಳು ಬರ್ತಾನೆ ಇದ್ದಾವೆ. ಸಿದ್ದರಾಮಯ್ಯ ಅವರು ಹೇಳಿದ್ರು ಬಿಡ್ತಾ ಇಲ್ಲ, ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ಬಿಡ್ತಾ ಇಲ್ಲ, ಕಾಂಗ್ರೆಸ್ ಹೈಕಮಾಂಡ್ ಹೇಳಿದ್ರು ಕೂಡ ಎರಡೂ ಬಣದವರು ಕೂಡ ಶಾಸಕರು ಈ ಕಡೆ ಹೇಳಿಕೆಗಳು ಬಂದ ತಕ್ಷಣ ಆ ಕಡೆನೂ ಕೂಡ ಬರ್ತಾ ಇದ್ದಾವೆ. ಹೀಗಾಗಿ ಪ್ರತಿ ವಾರಕ್ಕೊಮ್ಮೆ ಚರ್ಚೆ ಆಗುವಂತಹ ಈ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಡೆಯುವಂತಹ ಹೈಕಮಾಂಡ್ ಸಭೆಯಲ್ಲಿ ಅಂತಿಮ ತೀರ್ಮಾನಕ್ಕೆ ಬರುತ್ತೆ ಅನ್ನುವಂಥ ಒಂದು ಚರ್ಚೆ ಇದ್ದದ್ದು ನಿಜ. ಬೆಳಗ್ಗೆವರೆಗೂ ಕೂಡ ಇದೇ ರೀತಿಯಾದಂಥ ಒಂದು ಮಾಹಿತಿ ಇತ್ತು. ಆದರೆ 11 ಗಂಟೆಗೆ ಆರಂಭ ಆದಂತಹ ರಾಹುಲ್ ಗಾಂಧಿ ಅವರ 1-to-1 ಸಭೆಯಲ್ಲಿ ಸಿದ್ದರಾಮಯ್ಯ ಅವ್ರ ಜೊತೆ ಸುದೀರ್ಘವಾಗಿ ರಾಹುಲ್ ಗಾಂಧಿ ಅವರು ಚರ್ಚೆ ಮಾಡಿದ್ದಾರೆ. ಸಹಜವಾಗಿ ಸಿದ್ದರಾಮಯ್ಯ ಅವರು ಹೋಗಿರುವಂತಹದ್ದು ರಾಜ್ಯಸಭೆ ಚುನಾವಣೆ ವಿಚಾರ ಚರ್ಚೆ ಮಾಡೋದಕ್ಕೆ, ಅದೇ ರೀತಿ ಸಂಪುಟ ಪುನರಚನೆ ವಿಚಾರ ಚರ್ಚೆ ಮಾಡೋದಕ್ಕೆ. ಆದರೆ ಪ್ರತಿದಿನವೂ ಬರುವಂಥ ಈ ಹೇಳಿಕೆಗಳು ಸಿದ್ದರಾಮಯ್ಯ ಅವರನ್ನು ಡಿಸ್ಟರ್ಬ್ ಮಾಡಿರೋದು ನಿಜ. ಹೀಗಾಗಿ ಇದಕ್ಕೆ ಒಂದು ಕ್ಲಾರಿಟಿ ಕೊಡಿ ಅನ್ನುವಂಥ ಒಂದು ವಿಚಾರವನ್ನು ಸಿದ್ದರಾಮಯ್ಯ ಅವರೇ ಹೇಳಿದ್ದಾರೆ. ಆದರೆ ಆ ಸಂದರ್ಭದಲ್ಲಿ ಚರ್ಚೆ ಆಗುವಂಥ ಒಂದು ಸಂದರ್ಭದಲ್ಲಿ ಸಿದ್ದರಾಮಯ್ಯರು ಕೂಡ ಒಂದಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಗ್ಯಾರಂಟಿ ನ್ಯೂಸ್ಗೆ ಸಿಕ್ಕಿರುವಂಥದ್ದು. ಒಂದು, ಯಾವುದೇ ಮುಖ್ಯಮಂತ್ರಿಯನ್ನು ಬದಲಾವಣೆ ಮಾಡಿದಾಗ, ಅದು ಕರ್ನಾಟಕದ್ದಾಗಿರ್ಬೋದು, ಬೇರೆ ಬೇರೆ ರಾಜ್ಯಗಳ ಮುಖ್ಯಮಂತ್ರಿಗಳನ್ನು ಬದಲಾವಣೆ ಮಾಡಿದಾಗ ಕಾಂಗ್ರೆಸ್ಸೋ ಬಿ ಜೆ ಪಿನೋ ಮತ್ತೊಂದು ಪಕ್ಷ, ಆತನ ವಿರುದ್ಧ ಗಂಭೀರವಾದಂಥ ಒಂದು ಭ್ರಷ್ಟಾಚಾರದ ಆರೋಪ ಇರಬೇಕು, ಇಲ್ಲ ಸರ್ಕಾರ ಸರಿದಾರಿಯಲ್ಲಿ ಹೋಗದೇ ಇರುವಂಥ ಒಂದು ಪರಿಸ್ಥಿತಿ ಆಗಿರ್ಬೋದು, ಇಲ್ಲ ಅವ್ರಿಗೆ ವಯಸ್ಸಾಯಿತು, ಆರೋಗ್ಯ ಕಾರಣವೋ ಅನಾರೋಗ್ಯ ಕಾರಣವೋ ಮತ್ತೊಂದು ಇದ್ದಾಗ ಸಹಜವಾಗಿ ನಾಯಕತ್ವ ಬದಲಾವಣೆ ಆಗುತ್ತೆ. ಸಿದ್ದರಾಮಯ್ಯ ಅವರ ವಿಚಾರವನ್ನು ನಾವು ಇದನ್ನು ತೆಗೆದುಕೊಂಡಾಗ ಸಿದ್ದರಾಮಯ್ಯ ಇದ್ಯಾವುದಕ್ಕೂ ಕೂಡ ಅವರು ಆರೋಗ್ಯವಾಗಿಯೂ ಇದ್ದಾರೆ, ಸರ್ಕಾರವನ್ನು ಸರಿಯಾಗಿ ನಡೆಸ್ತಾ ಇದ್ದಾರೆ. ಮೂಢ ಪ್ರಕರಣವನ್ನು ಒಂದು ಬಿಟ್ಟರೆ ಬೇರೆ ಅಂಥ ಗಂಭೀರವಾದಂತಹ ಭ್ರಷ್ಟಾಚಾರದ ಆರೋಪಗಳು, ನೇರವಾಗಿ ಭ್ರಷ್ಟಾಚಾರದ ಆರೋಪಗಳಂತೂ ಸಿದ್ದರಾಮಯ್ಯ ಅವರ ಮೇಲೆ ಬರಲಿಲ್ಲ. ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಗಟ್ಟಿಯಾಗಿ ನೀನು ಈ ಸ್ಥಾನ ಬಿಟ್ಟು ಹೋಗಿ ಅನ್ನುವಂಥ ರೀತಿಯಲ್ಲಿ ಇಲ್ಲ. ಮತ್ತೊಂದು, ಕಾಂಗ್ರೆಸ್ ಹೈಕಮಾಂಡ್ಗೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವ್ರಿಗಿಂತಲೂ ಹೆಚ್ಚು ಆತಂಕ ಇರುವುದು ಕಾಂಗ್ರೆಸ್ ಹೈಕಮಾಂಡ್ಗೆ. ಇರುವಂತಹ 4 ರಾಜ್ಯಗಳಲ್ಲಿ ಕಾಂಗ್ರೆಸ್ ಇಡೀ ದೇಶಾದ್ಯಂತ ಇರೋದೇ 4 ರಾಜ್ಯಗಳ ಆಡಳಿತ. ಆ ರಾಜ್ಯಗಳಲ್ಲಿ ಸುಭದ್ರವಾಗಿರುವಂಥದ್ದು, ಸುಭಿಕ್ಷವಾಗಿರುವಂಥದ್ದು. ಕಾಂಗ್ರೆಸ್ ಹೈಕಮಾಂಡ್ ಯಾವ ಕ್ಷಣದಲ್ಲಿ ಬೇಕಿದ್ರೂ ನಮಗೆ ಸಹಾಯ ಬೇಕು ಅಂದಾಗ ಆ ಕ್ಷಣಕ್ಕೆ ಸ್ಪಂದಿಸ್ತಾ ಇರುವಂಥದ್ದು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್. ಇದೇನು ಮುಚ್ಚುಮರೆ ಏನಿಲ್ಲ. ಇಂಥ ಒಂದು ಸರ್ಕಾರವನ್ನು ನಾವೇನಾದರೂ ಹೆಚ್ಚು ಕಡಿಮೆ ಮಾಡಿದ್ರೆ ಯಾವ ರೀತಿಯಾದಂಥ ಒಂದು ಪರಿಣಾಮಗಳು ಸಂಘಟನೆ ಮೇಲೆ ಬೀಳ್ಬೋದು ಅನ್ನುವಂಥ ಒಂದು ಆತಂಕ ಇದೆ. ಜೊತೆಗೆ ಹೇಳಿ ಕೇಳಿ ಸಿದ್ದರಾಮಯ್ಯ ಪ್ರತಿದಿನವೂ ಕೂಡ ಪ್ಲೇ ಮಾಡೋದು ಅಹಿಂದ ಕಾರ್ಡು. ರಾಜ್ಯದಲ್ಲಿ ದೇಶದಲ್ಲಿ ಅಹಿಂದ ಇಟ್ಕೊಂಡೇ ಚುನಾವಣೆಯನ್ನು ಮಾಡಬೇಕು, ಬಿ ಜೆ ಪಿ ಯಾವ ರೀತಿಯಾಗಿ ಹಿಂದುತ್ವ ಇಟ್ಕೊಂಡು ಚುನಾವಣೆ ಮಾಡುತ್ತೋ ಅದಕ್ಕೆ ಟಕ್ಕರ್ ಕೊಡುವಂಥ ಒಂದು ರೀತಿಯಲ್ಲಿ ಅಹಿಂದ ಇಟ್ಕೊಂಡು ಚುನಾವಣೆ ಮಾಡಬೇಕು ಅನ್ನುವಂಥ ಒಂದು ಲೆಕ್ಕಾಚಾರ ರಾಹುಲ್ ಗಾಂಧಿ ಅವರು ಇರುವಂಥದ್ದು. ಒಂದು ವೇಳೆ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ಅವರನ್ನು ಏಕಾಏಕಿಯಾಗಿ ಸಿದ್ದರಾಮಯ್ಯ ಅವರ ಸಪೋರ್ಟ್ ಇಲ್ಲದೆ, ಅವರ ಒಪ್ಪಿಗೆ ಇಲ್ಲದೆ ಏಕಾಏಕಿ ಅವರನ್ನು ಇಳಿಸಿದ್ದೇ ಆದರೆ ಅದರ ಸಂಪೂರ್ಣ ಲಾಭ ಇವತ್ತು ಸಿದ್ದರಾಮಯ್ಯ ಯಾವಾಗ ಇಳಿತಾರೆ ಅಂತ ಕಾಯುವಂತಹ ಬಿ ಜೆ ಪಿಯವರಾಗಿರ್ಬೋದು, ಜೆ ಡಿ ಎಸ್ ಅವರಾಗಿರ್ಬೋದು, ನಾಳೆ ಬೆಳಗ್ಗೆಯಿಂದ ಶುರು ಮಾಡುವಂಥದ್ದು ಒಬ್ಬ ಅಹಿಂದ ನಾಯಕ, ಒಬ್ಬ ಹಿಂದುಳಿದ ನಾಯಕನನ್ನು ಇರುವಂಥ 4 ರಾಜ್ಯಗಳಲ್ಲಿ ಪ್ರಬಲವಾಗಿದ್ದಂಥ ಒಬ್ಬ ಮುಖ್ಯಮಂತ್ರಿಯನ್ನು ಇಳಿಸಿದ್ರು ಅನ್ನುವಂಥದ್ದನ್ನೇ ಅಸ್ತ್ರ ಮಾಡ್ಕೊಳ್ತಾರೆ ಅನ್ನುವಂಥ ಒಂದು ಆತಂಕವೂ ಕೂಡ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿ ಅವ್ರಿಗಿದೆ. ಹೀಗಾಗಿ ಇದು ಒಂದು ರೀತಿ ಸಿದ್ದರಾಮಯ್ಯ ಅವ್ರಿಗೆ ವರ ಆಗಿರೋದು ನಿಜ. ಆದರೆ ಮತ್ತೊಂದು ಕಡೆ 2023 ಚುನಾವಣೆಗೆ ಹೋಗುವಂಥ ಒಂದು ಸಂದರ್ಭದಲ್ಲಿ KPCC ಅಧ್ಯಕ್ಷರಾಗಿದ್ದವರು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಹಲವು ವಿಧಾನಸಭಾ ಕ್ಷೇತ್ರಗಳು, ಅದರಲ್ಲೂ ಹಳೆ ಮೈಸೂರು ಭಾಗದಲ್ಲಿ ಇದೇ ಜಪವನ್ನೇ ಮಾಡ್ಕೊಂಡೋಗಿ JDSಗೆ ಎಂದೂ ಇಲ್ಲದೇ ಇರುವಂಥ ಪರಿಸ್ಥಿತಿ ತಂದೊಡ್ಡಿದ್ದು ಕೂಡ ಇದೇ ಕಾರಣ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೋದು ಅಂತ. ಒಂದು ವೇಳೆ ಸಿದ್ದರಾಮಯ್ಯ ಅವರನ್ನೇ ಮುಂದುವರಿಸಿ ಡಿ ಕೆ ಶಿವಕುಮಾರ್ ಅವರನ್ನು ಏನೂ ಮಾಡದೇ ಇದ್ದರೆ ಆಗಲೂ ಕೂಡ ಕಾಂಗ್ರೆಸ್ಗೆ ಒಂದಷ್ಟು ನಷ್ಟ ಆಗುತ್ತೆ. ಈ ಆತಂಕವೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ಗಿದೆ. ಆದರೆ ಹಳೆ ಮೈಸೂರು ಭಾಗವ ಇಲ್ಲ ಇಡೀ ಕರ್ನಾಟಕವಂತ ಲೆಕ್ಕಾಚಾರ ಹಾಕಿದಾಗ ಡಿ ಕೆ ಶಿವಕುಮಾರ್ ಅವರ ಸಿದ್ದರಾಮಯ್ಯ ಅವರ ಅಂತ ನೋಡಿದಾಗ ಡಿ ಕೆ ಶಿವಕುಮಾರ್ ಒಬ್ಬ ಸಂಘಟನಾ ಚತುರ, ಇದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಆದರೆ ಸಿದ್ದರಾಮಯ್ಯ ಅವ್ರಿಗಿರುವಷ್ಟು ಮಾಸ್ ವರ್ಚಸ್ಸು, ಮಾಸ್ ಪೋಲಿಂಗ್
ಅವ್ರು ಹೋದ ಕಡೆಯಲ್ಲೆಲ್ಲ ಮತಗಳು ಬರ್ತವೆ ಅನ್ನುವಂಥದ್ದನ್ನು ನಾವು ನೋಡಿದಾಗ ಸಿದ್ದರಾಮಯ್ಯ ತಕ್ಕಡಿ ಒಂದು ಸ್ವಲ್ಪ ಮೇಲೆ ಇರುತ್ತೆ, ಡಿ ಕೆ ಶಿವಕುಮಾರ್ ಅವರ ಒಂದು ತಕ್ಕಡಿಗೆ ಸ್ವಲ್ಪ ಕೆಳಗೆ ಸಿದ್ದರಾಮಯ್ಯ ತೂಕ ಜಾಸ್ತಿ ಆಗುತ್ತೆ, ಡಿ ಕೆ ಶಿವಕುಮಾರ್ ಅವರ ತೂಕ ಕಡಿಮೆ ಆಗುತ್ತೆ. ಇದನ್ನು ಎಲ್ಲರೂ ಕೂಡ ಒಪ್ಪುವಂಥ ಒಂದು ವಿಚಾರ. ಹೀಗಾಗಿ ಭಾಳಷ್ಟು ಸೂಕ್ಷ್ಮ ವಿಚಾರಗಳಿವೆ, ಏಕಾಏಕಿ ನಿರ್ಧಾರ ಮಾಡೋದಕ್ಕೆ ಆಗೋದಿಲ್ಲ. ಇವೆಲ್ಲವೂ ಲೆಕ್ಕಾಚಾರ ಹಾಕಿರುವಂತಹ ಕಾಂಗ್ರೆಸ್ ಹೈಕಮಾಂಡ್ ಏಕಾಏಕಿ ಮಧ್ಯಾಹ್ನದ ಬಳಿಕ ತಮ್ಮ ನಿಲುವನ್ನು ನಿರ್ಧಾರಗಳನ್ನು ಬದಲಾವಣೆ ಮಾಡದಂತೆ ಕಾಣಿಸ್ತಾ ಇದೆ. ಹೀಗಾಗಿ ಅಲ್ಲಿ ಹೈಕಮಾಂಡ್ ಮಟ್ಟದಲ್ಲಿರುವಂತಹ ಬಿ ಕೆ ಹರಿಪ್ರಸಾದ್ ಅವರು ಬಹಿರಂಗವಾಗಿ ಕರ್ನಾಟಕದ ಮಾಧ್ಯಮಗಳಿಗೂ ಇಲ್ಲಿ ಇರುವಂತಹ ಬಿ ಕೆ ಹರಿಪ್ರಸಾದ್ ಅವರು ಕರ್ನಾಟಕದ ಮಾಧ್ಯಮಗಳಿಗೂ ಹೇಳಿದ್ರು, ರಾಷ್ಟ್ರೀಯ ಮಾಧ್ಯಮಗಳು ಕೂಡ ಹೇಳಿದ್ರು, ಕೇವಲ ನಾಯಕತ್ವ ವಿಚಾರ ಚರ್ಚೆ ಆಗ್ತಾ ಇರೋದು ಟಿ ವಿಗಳಲ್ಲಿ ಮಾತ್ರ ಅಂತ. ಖಂಡಿತವಾಗಿಯೂ ಟಿ ವಿಗಳಲ್ಲಿ ಚರ್ಚೆ ಆಗ್ತಿಲ್ಲ. ಚರ್ಚೆ ಹುಟ್ಟಾಕಿದ್ದು ಕಾಂಗ್ರೆಸ್ ಶಾಸಕರು, ಅದು ಸಿದ್ದರಾಮಯ್ಯ ಅವ್ರ ಬಣದವರಿರಲಿ, ಡಿ ಕೆ ಶಿವಕುಮಾರ್ ಅವ್ರ ಬಣದವರಿರಲಿ, ಇದೇ ಬಿ ಕೆ ಹರಿಪ್ರಸಾದ್ ಅಂತಹ ಹಿರಿಯ ನಾಯಕರಿರಲಿ, ಅವರು ಮಾತನಾಡಿದಾಗ ನಾವು ಸುದ್ದಿ ಮಾಡಿದ್ವಿ. ನಾವು ಅಂದರೆ ಮಾಧ್ಯಮಗಳೆಲ್ಲವೂ ಕೂಡ ಸುದ್ದಿ ಮಾಡಿದ್ದಾರೆ ಬಿಟ್ಟರೆ ಯಾರೂ ಕೂಡ ನಾಯಕತ್ವ ಬದಲಾವಣೆ ಆಗಲಿ, ಇಲ್ಲ ಡಿ ಕೆ ಶಿವಕುಮಾರ್ ಆಗಲಿ, ಸಿದ್ದರಾಮಯ್ಯ ಅವರು ಕೆಳಗಿಳಿ ಅಂತೇನು ಹೇಳ್ತಾ ಇಲ್ಲ. ಆದರೆ ಇದನ್ನು ಬೇರೆ ರೀತಿ ಕಾಂಗ್ರೆಸ್ ಹೈಕಮಾಂಡ್ ಮತ್ತು ಬಿ ಕೆ ಹರಿಪ್ರಸಾದ್ ಸೇರಿದಂತೆ ಹಲವು ಹಿರಿಯ ನಾಯಕರು ಅರ್ಥೈಸ್ಕೊಂಡಂತೆ ಕಾಣಿಸಿದೆ. ಸದ್ಯದ ಮಟ್ಟಿಗೆ ಇವತ್ತಂತೂ ಕೇವಲ ರಾಜ್ಯಸಭಾ ವಿಚಾರ ಹಾಗೂ ಬೇರೆ ವಿಚಾರಗಳನ್ನು ಫೈನಲ್ ಮಾಡ್ಕೊಂಡು ಬರ್ಬೋದೇ ಬಿಟ್ಟರೆ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೊಂದಲ ಅದೇ ರೀತಿ ಮುಂದುವರಿಯುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇರ್ತವೆ. ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯ ಅವ್ರ ಜೊತೆ ಮಾತುಕತೆ ಆದ ಬಳಿಕ 1-to-1 ಸಭೆ ಆದ ಬಳಿಕ ಡಿ ಕೆ ಶಿವಕುಮಾರ್ ಅವರನ್ನ ಕರಿಬೇಕಾಗಿತ್ತು. ಡಿ ಕೆ ಶಿವಕುಮಾರ್ ಅವರನ್ನ ಈ ಕ್ಷಣಕ್ಕೂ ಕೂಡ ಇನ್ನೂ ಕರೆದಿಲ್ಲ. ಡಿ ಕೆ ಶಿವಕುಮಾರ್ ಅವ್ರನ್ನ ಕರೆಯೋದಕ್ಕೂ ಮೊದಲು ನಾವು ಏನು ಹೇಳಬೇಕು ಡಿ ಕೆ ಶಿವಕುಮಾರ್ ಅವ್ರಿಗೆ ಅನ್ನುವಂಥ ಒಂದು ಸರ್ಕಸನ್ನು ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ಸುರ್ಜೇವಾಲಾ, ವೇಣುಗೋಪಾಲ್ ಅವರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಬಹುತೇಕ ಮತ್ತೊಮ್ಮೆ ಡಿ ಕೆ ಶಿವಕುಮಾರ್ ಅವ್ರಿಗೆ ವೆಯ್ಟ್ ಆ್ಯಂಡ್ ಸಿ ಅನ್ನುವಂಥ ಒಂದು ಸಂದೇಶವನ್ನು ಕಳಿಸ್ತಾರ ಅನ್ನುವಂಥ ಒಂದು ಚರ್ಚೆಯು ಕೂಡ ಆರಂಭ ಆಗಿದೆ. ರಾಧಾ, ಡಿ ಕೆ ಶಿವಕುಮಾರ್ ಅವ್ರ ಜೊತೆಗೆ 1-to-1 ಮೀಟಿಂಗ್ ಎಷ್ಟೊತ್ತಿಗೆ ಆರಂಭ ಆಗುತ್ತೆ? ಅವ್ರ ಜೊತೆಗೂ ಮೀಟಿಂಗ್ ಮಾಡ್ತಾರಾ ಅಥವಾ ಮೊದಲಿಗೆ ಇವರೇ ಡಿಸೈಡ್ ಮಾಡ್ಕೋತಾರಾ ನಾವು ಮೀಟಿಂಗ್ ಮಾಡಬೇಕಾ, ಡಿ ಕೆ ಶಿವಕುಮಾರ್ ಅವ್ರಿಗೆ ಏನು ಹೇಳಬೇಕು, ಅಥವಾ ಅವ್ರ ಜೊತೆ ಮೀಟಿಂಗ್ ಮಾಡ್ದೇನೆ ಕೇವಲ ಈ ರಾಜ್ಯಸಭಾ ಚುನಾವಣೆ ಅಥವಾ ವಿಧಾನ ಪರಿಷತ್ ಚುನಾವಣೆ ಅಂತ ಹೇಳಿ ಮುಂದಕ್ಕೆ ಹಾಕ್ತಾರಾ? ಸೊ ಯಾವ ಸ್ಟ್ರಾಟಜಿಯನ್ನು ಅನುಸರಿಸಬಹುದು ಒಂದು ವೇಳೆ ನಾಯಕತ್ವ ಬದಲಾವಣೆ ವಿಚಾರ ಇಲ್ಲ ಅನ್ನೋದಾದ್ರೆ? ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ಸಿದ್ದರಾಮಯ್ಯ ಅವ್ರಿಗಿಂತಲೂ 1-to-1 ಮಾತುಕತೆ ಆಡಬೇಕಾಗಿದ್ದು ಡಿ ಕೆ ಶಿವಕುಮಾರ್ ಅವ್ರ ಜೊತೆ. ಯಾಕಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಒಂದು ಕ್ಲಾರಿಟಿಯನ್ನು ಕೊಡಬೇಕಾಗಿದೆ. ಇಲ್ಲ ಡಿ ಕೆ ಶಿವಕುಮಾರ್ ಅವರನ್ನ ಮಾಡ್ತಾರಾ ಇಲ್ವಾ ಮಾಡಲ್ವಾ, ಇಲ್ವಾ ಡಿ ಕೆ ಶಿವಕುಮಾರ್ ಅವರೇ ನೀವು 2028 ಕೂಡ ವೆಯ್ಟ್ ಮಾಡಲೇಬೇಕು ಅನ್ನುವಂಥ ಒಂದು ಮಾತುಗಳನ್ನು ಹೇಳ್ತಾರ ಅಂತ ಈ ಕ್ಲಾರಿಟಿ ಕೊಡಬೇಕಾಗಿರೋದು ಸಿದ್ದರಾಮಯ್ಯ ಅವ್ರಿಗಿಂತಲೂ ಹೆಚ್ಚಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೆ. ಡಿ ಕೆ ಶಿವಕುಮಾರ್ ಅವರು 2023 ಪಕ್ಷವನ್ನು ಸಂಘಟನೆ ಮಾಡಿದ್ರು, ಬೇರೆ ಬೇರೆ ರಾಜ್ಯಗಳ ರಾಜ್ಯಸಭಾ ಉಸ್ತುವಾರಿಗಳನ್ನು ಕೊಟ್ಟರು, ಅದನ್ನು ಮಾಡಿದ್ರು. BJP ಅವರು ಅವರನ್ನು ಟಾರ್ಗೆಟ್ ಮಾಡಿದ್ರು, ಅದೆಲ್ಲವೂ ಕೂಡ ಆಯಿತು. ಅದೆಲ್ಲವೂ ಆದ ಬಳಿಕ ರಾಜ್ಯದಲ್ಲಿ ಸರ್ಕಾರ ಬಂದಾಗ ಇಲ್ಲ ಸಿದ್ದರಾಮಯ್ಯ ಅವರನ್ನು ಮುಖ್ಯಮಂತ್ರಿ ಮಾಡ್ತೀವಿ, ನೀವು DCM ಆಗಿ ಅಂತ ಹೇಳಿದ್ರು, ಅದಕ್ಕೂ ಕೂಡ ಒಪ್ಪಿದ್ರು. ಇವತ್ತು ಸಿದ್ದರಾಮಯ್ಯ ಅವರು 3 ವರ್ಷ ಕಂಪ್ಲೀಟ್ ಮಾಡಿರುವಂಥ ಖುಷಿಯಾಗಿದ್ದರೂ ಕೂಡ 3 ವರ್ಷ ಆದರೂ ನನಗೆ CM ಸ್ಥಾನ ಸಿಗಲಿಲ್ಲ ಅನ್ನುವಂಥ ಒಂದು ಅಸಮಾಧಾನ ಒಳಗೊಳಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಇರೋದು ನಿಜ. ಡಿ ಕೆ ಶಿವಕುಮಾರ್ ಅವ್ರಿಗೆ ಒಳಗೊಳಗೆ ಅಸಮಾಧಾನ ಇದ್ದರೆ ಅದನ್ನು ಹೊರಗಡೆಗೆ ತೋರಿಸ್ತಾ ಇರುವಂಥದ್ದು ಡಿ ಕೆ ಸುರೇಶ್ ಆಗಿರ್ಬೋದು, ಬೇರೆ ಬೇರೆ ಅವರನ್ನು ಸಪೋರ್ಟ್ ಮಾಡುವಂತಹ ಶಾಸಕರಾಗಿರ್ಬೋದು, ಹಳೆ ಮೈಸೂರು ಭಾಗದಲ್ಲಿ ಯಾರೆಲ್ಲ ಕಾಂಗ್ರೆಸ್ಸನ್ನು ಗೆಲ್ಲಿಸೋದಕ್ಕೆ ಮತವನ್ನು ಹಾಕಿದರೋ ಅವ್ರಿಗೂ ಕೂಡ ಅಸಮಾಧಾನ ಇದೆ. ಹೀಗಾಗಿ ಇವತ್ತು ಸಿದ್ದರಾಮಯ್ಯ ಅವ್ರಿಗಿಂತಲೂ ಹೆಚ್ಚಾಗಿ 1-to-1 ಮಾತುಕತೆ ಆಡಬೇಕಾಗಿರುವಂಥದ್ದು ಡಿ ಕೆ ಶಿವಕುಮಾರ್ ಅವ್ರ ಜೊತೆ. ಹಾಗಂದ ಮಾತ್ರಕ್ಕೆ ಸಿದ್ದರಾಮಯ್ಯ ಅವ್ರ ಜೊತೆ ಮಾತನಾಡಿದ್ದು ತಪ್ಪು ಅಂತ ಹೇಳಿದ್ರೆ ತಪ್ಪು ಅಂತ ಹೇಳ್ತಿಲ್ಲ, ಆದರೆ ಇಬ್ಬರನ್ನೂ ಕೂಡ ಸಮಾನವಾಗಿ ನೋಡುವಂತಹ, ಅವ್ರಿಗೂ ಕೂಡ ಅವಕಾಶವನ್ನು ಕೊಡುವಂಥ ಒಂದು ಕೆಲಸ ಆಗಬೇಕಾಗಿತ್ತು. ನಿನ್ನೆ ಯಾವಾಗ ಡಿ ಕೆ ಶಿವಕುಮಾರ್ ಅವ್ರಿಗೆ ತಡವಾಗಿ ಕರೆ ಬಂತೋ ಆಗಲೇ ನಿರ್ಧಾರ ಮಾಡಿಕೊಂಡಿದ್ರು. 6-7 ತಿಂಗಳಿಂದ ನಾನು ಕಾಯ್ತಿದ್ದಂತಹ ಆ ಗಳಿಗೆ ಆ ಸಮಯ ಬಂತು. ಜನರಿಗೆ ಕ್ಲಾರಿಟಿ ಬೇಕಾಗಿರೋದು ಒಂದು ನಾಯಕತ್ವ ಬದಲಾವಣೆ ಈ ವಿಚಾರದಲ್ಲಿ ಇವತ್ತೇನಾದ್ರೂ ಕ್ಲಾರಿಟಿ ಸಿಗುತ್ತಾ ಸಿಗಲ್ವಾ, ಅಥವಾ ಸಿಗುತ್ತೆ ಅನ್ನೋದಾದರೆ ಇನ್ನು ಎಷ್ಟು ದಿವಸ ಅಲ್ಲೇ ದೆಹಲಿಯಲ್ಲಿ ಬಿಡಬೇಕಾಗುತ್ತೆ? ಈಗ ದೆಹಲಿಯಿಂದ ಬರ್ತಾ ಇರುವಂತಹ ಮಾಹಿತಿಗಳ ಪ್ರಕಾರ ನಾಯಕತ್ವ ಬದಲಾವಣೆ ವಿಚಾರ ಚರ್ಚೆ ಆಗಿದೆಯಾ ಆಗಿಲ್ವಾ? ಇಲ್ಲ, ಸಿದ್ದರಾಮಯ್ಯ ಅವರು 1-to-1 ಸಭೆಗೆ ಹೋದಾಗಲೂ ಕೂಡ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ತಿರುವಂತಹ ಕಸಿವಿಸಿಗಳ ಬಗ್ಗೆ ಪ್ರಸ್ತಾಪವನ್ನು ಮಾಡಿದ್ದಾರೆ. ಅದರ ಬಗ್ಗೆ ಸಂಪೂರ್ಣವಾದಂತಹ ಒಂದು ರಿಪೋರ್ಟನ್ನು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ನಾನು ಯಾಕೆ ಮುಂದುವರಿಬೇಕು ಅನ್ನೋದನ್ನು ಕೂಡ ಹೇಳಿದ್ದಾರೆ. ಒಂದು ವೇಳೆ ಮುಂದುವರಿಲಿಲ್ಲ ಅಂತ ಹೇಳಿದ್ರೆ ಬೇರೆ ಏನು ಆಪ್ಷನ್ಸ್ ಇದ್ದಾವೆ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಹೀಗಾಗಿ ನಾಯಕತ್ವ ವಿಚಾರ ಚರ್ಚೆ ಆಗಿಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ. ಬಿ ಕೆ ಹರಿಪ್ರಸಾದ್ ಮತ್ತೊಬ್ಬರು ಹೇಳಿದ್ರು ಅನ್ನೋ ಕಾರಣಕ್ಕೋಸ್ಕರ ಆ ಚರ್ಚೆನೇ ಆಗಿಲ್ಲ ಅಂತಲ್ಲ, ಚರ್ಚೆ ಶುರುವಾಗಿದೆ. ಇವತ್ತಂತೂ
ಅಧಿಕೃತವಾಗಿ ರಾಹುಲ್ ಗಾಂಧಿ ಅವರ ಮುಂದೆನೇ ಈ ವಿಚಾರ ಪ್ರಸ್ತಾಪ ಆಗಿದೆ. ಈಗ ಸಿದ್ದರಾಮಯ್ಯ ಅವರ ವಾದವನ್ನು ಅವರು ಹೇಳಿದ್ದಾರೆ. ಆದರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಅವಕಾಶ ಕೊಟ್ಟಿದ್ದೆ ಆದರೆ, ಡಿ ಕೆ ಶಿವಕುಮಾರ್ ಅವ್ರನ್ನ 1-to-1 ಸಭೆಗೆ ಕರೆದಿದ್ದೆ ಆದರೆ, ಡಿ ಕೆ ಶಿವಕುಮಾರ್ ಅವರನ್ನ ಕರೀತಾರೆ ಅನ್ನುವಂಥ ಒಂದು ನಂಬಿಕೆ ನಿನ್ನೆ ಇವತ್ತಿನವರೆಗೂ ಡಿ ಕೆ ಶಿವಕುಮಾರ್ ಅವ್ರಿಗಿತ್ತು. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ಕೂಡ ರೆಡಿಯಾಗಿ ಹೋಗಿದ್ರು. 6-7 ತಿಂಗಳಿಂದ ನನಗೆ ಸಿಗದೇ ಇರುವಂಥ ಒಂದು ಅವಕಾಶ, ರಾಹುಲ್ ಗಾಂಧಿ ಅವ್ರ ಜೊತೆ ನೇರವಾಗಿ ನಾಯಕತ್ವ ವಿಚಾರ ಚರ್ಚೆ ಮಾಡಬೇಕು ಅನ್ನುವಂಥ ಒಂದು ಅವಕಾಶ ಸಿಕ್ಕಿರಲಿಲ್ಲ. ಇವತ್ತು ಸಿಗ್ತಿದೆ. ಇದಕ್ಕೆ ಒಂದು ಕ್ಲಾರಿಟಿಯನ್ನು ತೆಗೆದುಕೊಳ್ಬೇಕು ಅನ್ನುವಂಥ ಒಂದು ಲೆಕ್ಕಾಚಾರವನ್ನು ಹಾಕೊಂಡೇ ಡಿ ಕೆ ಶಿವಕುಮಾರ್ ಅವರು ಹೋಗಿದ್ದು. ಆದರೆ ಸಿದ್ದರಾಮಯ್ಯವ್ರ ಜೊತೆ ಸಭೆ ಮುಕ್ತಾಯ ಆಗಿ 1-2 ಗಂಟೆಗಳು ಆದರೂ ಕೂಡ ಇನ್ನೂ ಡಿ ಕೆ ಶಿವಕುಮಾರ್ ಅವ್ರನ್ನ ಕರೆದಿಲ್ಲ. 4 ಜನ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ಸುರ್ಜೇವಾಲಾ, ವೇಣುಗೋಪಾಲ್ ಅವರು ಕೂತು ಮಾತನಾಡಿ ತದಬಳಿಕ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಮಾತಾಡೋಣ ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಎಐಸಿಸಿ ಮೂಲಗಳಿಂದ ಸಿಗ್ತಾ ಇದೆ. ಒಟ್ಟಾರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಇವತ್ತು ಒಂದು ಸ್ಪಷ್ಟವಾದಂಥ ಒಂದು ಚಿತ್ರಣವೂ ಸಿಗಬಹುದು. ಅದೇ ರೀತಿ ಡಿ ಕೆ ಶಿವಕುಮಾರ್ ಅವರನ್ನ ರಾಹುಲ್ ಗಾಂಧಿ ಅವರು 1-to-1 ಸಭೆಗೆ ಕರೆದಾಗ ನಾಯಕತ್ವ ವಿಚಾರ ಬೇಡ ಅಂತ ಹೇಳಿದ್ರು ಕೂಡ 2023ರಲ್ಲಿ ನನಗೆ ಏನು ಹೇಳಿದ್ರಿ ಅನ್ನುವಂಥದ್ದನ್ನು ಅವ್ರಿಗೆ ಮತ್ತೊಮ್ಮೆ ಮನವರಿಕೆ ಮಾಡಿಕೊಡುವಂಥ ಒಂದು ಕೆಲಸವೂ ಕೂಡ ಡಿ ಕೆ ಶಿವಕುಮಾರ್ ಅವರಿಂದ ಆಗಬಹುದು. ಹೀಗಾಗಿ ಇವತ್ತೇ ಎಲ್ಲವೂ ಆಗುತ್ತೆ ಅಂತ ಹೇಳ್ತಿಲ್ಲ, ಆದರೆ ಇವತ್ತು ಅಧಿಕೃತವಾಗಿ ಈ ವಿಚಾರ ಚರ್ಚೆಗೆ ಹೈಕಮಾಂಡ್ ಅಂಗಳದಲ್ಲಿ ಬಂದಿದೆ ಅಂತ ಹೇಳ್ಬೋದು. ರಾಧಾ, ಓಕೆ, ಥ್ಯಾಂಕ್ ಯು ಮಾರುತಿ ನಿಮ್ಮ ಈ ಎಲ್ಲ ಮಾಹಿತಿಗಾಗಿ. ಡೆಫಿನೆಟ್ಲಿ ಈ ವಿಚಾರ ಚರ್ಚೆ ಮಾಡೋದಕ್ಕೆ ಕರೆದಿರಬಹುದು. ಸಿದ್ದರಾಮಯ್ಯನವ್ರ ಜೊತೆ 1-to-1 ಮೀಟಿಂಗ್ ಮಾಡಿದ ಮೇಲೆ, ಸಿದ್ದರಾಮಯ್ಯನವರು ಹಾಕಿರುವಂತಹ ಷರತ್ತುಗಳನ್ನು ಕೇಳಿದ ಮೇಲೆ ಸ್ವತಃ ಹೈಕಮಾಂಡೇ ಸ್ವಲ್ಪ ಕನ್ಫ್ಯೂಸ್ ಮೋಡ್ಗೆ ಹೋಗಿರಬಹುದು. ಹೀಗಾಗಿ ಹೈಕಮಾಂಡ್ ಫಸ್ಟ್ ತನಗೆ ತಾನು ಕ್ಲಾರಿಟಿ ತಗೊಂಡು ತದನಂತರ ಡಿ ಕೆ ಶಿವಕುಮಾರ್ ಅವ್ರ ಜೊತೆಗೆ ಮೀಟಿಂಗ್ ಮಾಡಬಹುದು. ಡಿ ಕೆ ಶಿವಕುಮಾರ್ ಅವ್ರ ಜೊತೆಗೆ 1-to-1 ಮೀಟಿಂಗ್ ಮಾಡಿದ ಮೇಲೆ ಡಿ ಕೆ ಶಿವಕುಮಾರ್ ಅವರಂತೂ ಸುಮ್ಮನೆ ಕೂತ್ಕೊಳ್ಳುವಂಥ ಜಾಯಮಾನ ಅಲ್ಲ. ನೀವು ಕೊಟ್ಟ ಮಾತಿನಂತೆ ನನ್ನನ್ನು ಮಾಡಲೇಬೇಕು ಅಂತ ಪಟ್ಟು ಹಿಡಿತಾರೆ. ಹೀಗಾಗಿ ಏನು ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದು ತುಂಬ ಈಗ ಎಲ್ಲರ ಕುತೂಹಲಕ್ಕೆ ಕಾರಣ ಆಗಿದೆ. ಒಂದಂತೂ ಸತ್ಯ, ಇವತ್ತು ಕ್ಲಾರಿಟಿ ಕೊಟ್ಟರೆ ನೀವು ಗೆದ್ರಿ. ಇಲ್ಲ, ಇವತ್ತು ಕ್ಲಾರಿಟಿ ಕೊಡದೆ ಮತ್ತವ್ರನ್ನ ವಾಪಸ್ ಕಳಿಸಿ ದಿನ ಬೆಳಗಾದ್ರೆ ನಾಯಕತ್ವ ಬದಲಾವಣೆ ಅಂತ ಮತ್ತೆ ಈ ನಾಟಕ ಮುಂದುವರೆದ್ರೆ ಜನ ಮಾತ್ರ ಸುಮ್ಮನಿರಲ್ಲ. ಹೀಗಾಗಿ ಹೈಕಮಾಂಡ್ ಕೂಡ ಇದಕ್ಕೊಂದು ಫುಲ್ ಸ್ಟಾಪ್ ಹಾಕೇ ಕಳಿಸ್ಬೇಕೇ ಹೊರತು ಮತ್ತೆ ಅಲ್ಪ ವಿರಾಮ ಹಾಕಿ ಕಳಿಸಿದ್ರಂದ್ರೆ ಜನ ನಿಮಗೆ ಫುಲ್ ಸ್ಟಾಪ್ ಇಡ್ತಾರಷ್ಟೇ.